ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕೆಪಿಆರ್ಎಸ್ ಕರ್ನಾಟಕ ಪ್ರಾಂತೀಯ ರೈತ ಸಂಘ ವತಿಯಿಂದ ರಾಜ್ಯ ಮಟ್ಟದ ಸಮಾವೇಶವನ್ನು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಕೇಂದ್ರ ಸ್ಥಾನದಲ್ಲಿ ಆಯೋಜನೆ ಮಾಡಿದ್ದೀರಿ. 8, 9, 10, 11 3 ದಿನದ ಕಾಲ ನಡೆಯುತ್ತೆ. ಅದು ಬಂದು ನಮ್ಮ ಸುದರ್ಶನ್ ಅವರು ಮಾಜಿ ಸಭಾಪತಿಗಳು ಅವರ ಅಧ್ಯಕ್ಷತೆ, ಹಾಗೆ ನಮ್ಮ ಕೆಪಿಆರ್ಎಸ್ನ ರಾಜ್ಯಾಧ್ಯಕ್ಷರಾದ ಯು ಬಸವರಾಜ್, ಇತರೆ ತಾಲೂಕಿನ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಅಧ್ಯಕ್ಷರು ವೆಂಕಟೇಶ್ ಅವರು, ಲಾಯರ್ ವೆಂಕಟೇಶ್ ಅವರು, ಈಗಾಗಲೇ ರೈತರ ಏನು ಒಂದು ಮೂಲವಾಗಿ ಒಂದು ಸಬ್ಜೆಕ್ಟ್ನ ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ ಮೂಲ ರೈತ ವಿರೋಧಿ ಮತ್ತು ವಾಣಿಜ್ಯ ಒಪ್ಪಂದಗಳನ್ನು ವಿರೋಧಿಸಿ ಶಾಶ್ವತ ನೀರಾವರಿಗಾಗಿ ಬೆಂಬಲ ಬೆಲೆ ಸಂಸ್ಕಾರ ಉದ್ದಿಮೆ ಸಾಲ ಮನ್ನಾ ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ಇದು ತುಂಬ ಇಂಪಾರ್ಟೆಂಟ್ ರೈತರಿಗೆ. ಈಗ ನಮ್ಮದು ಫೋನ್ಗಳಲ್ಲಿ ಪ್ರೀಪೇಯ್ಡ್ ಫೋನ್ಗಳು ಬರ್ತಾವಲ್ಲ, ಆ ಥರ ಮೀಟರ್ಗಳಿಗೆ ದುಡ್ಡು ಕಟ್ಟಿದ್ರೆ ಮೀಟರ್ ಆನ್ ಆಗುತ್ತೆ, ಇಲ್ಲ ಆ ಥರ ಆಗೋದು. ಈಗಾಗಲೇ ಈ ಕೇಸು ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ. ಆ ಮೀಟ್ರ್ ಕೊಂಡ್ಕೊಳ್ಳೋದಕ್ಕೇ ಲಂಚ, 400 ರೂಪಾಯಿ ಮೀಟ್ರನ್ನ 4,000 ರೂಪಾಯಿ ಕೊಟ್ಟು ತಗೊಳ್ಳೋದು ಗೌರ್ಮೆಂಟ್. ಆ ಥರ ಒಂದು ಸನ್ನಿವೇಶ ಇರಬೇಕಾದ್ರೆ ಅದನ್ನು ಈಗಾಗಲೇ ಹೈಕೋರ್ಟಲ್ಲಿ ನಡೀತಾ ಇದೆ, ಕೇಸ್ ನಡೀತಾ ಇದೆ, ತಪ್ಪಿತಸ್ಥರಾಗಿದೆ. ಅದ್ರ ಜೊತೆಗೆ ಬಗರ್ ಹುಕುಮುಗಳ ಸಾಗುವಳಿ ಚೀಟಿಗಳ ಬಗ್ಗೆ ಫಾರ್ಮ್ 53 ಹಾಕಿರ್ತಾರೆ ರೈತರು. ನಮ್ಮ ಶಂಕರ್ ಅವರು ಹೇಳಿದಾಗೆ ತಾಲೂಕಲ್ಲಿ 15,000 ಅರ್ಜಿ ಹಾಕಿದ್ದಾರೆ. ಎಲ್ಲ ಸಣ್ಣ ರೈತರು 13,000 ಅರ್ಜಿ ವಜಾಗಿದೆ. ಈ ರೈತರ ಪರವಾಗಿ ಹೋರಾಟ ಮಾಡೋದು ಏಕೈಕ ಪಾರ್ಟಿ ಅಥವಾ ಸಂಘಟನೆ ಇರಬೇಕಾದ್ರೆ ಕಮ್ಯುನಿಸ್ಟರು, ಅದು CPM ಪಾರ್ಟಿ ಮತ್ತು KPRS. ಈ ವಿಚಾರವಾಗಿ ಯಾರೂ ಧ್ವನಿ ಎತ್ತಿಲ್ಲ ಇಲ್ಲಿವರೆಗೂ. 13,000 ರೈತರಿಗೆ ಭೂಮಿ ಇಲ್ಲ, ಧನವಂತರಿಗೆ ಭೂಮಿ. ಅವನು ಎಲ್ಲಿ ಇರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ, ಅವನ ಭೂಮಿ 2 ಎಕರೆ 3 ಎಕರೆ ಹಂಚಿಕೆ ಆಗೋದು. ಇವತ್ತು ಆ ವಿಚಾರವಾಗಿಯೂ ಸಕ್ರಮವಾಗಿ ಬಗರ್ ಸಾಗುವಳಿ ಚೀಟಿಗೆ ಯಾರು ಅರ್ಜಿ ಹಾಕಿರ್ತಾರೆ ಅಂಥವ್ರಿಗೆ ಭೂಮಿ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಇದು ಸಬ್ಜೆಕ್ಟ್ ಇದೆ. ಜೊತೆಗೆ ಅರಣ್ಯ ದೌರ್ಜನ್ಯ ಅಷ್ಟಿಷ್ಟಲ್ಲ, ನೀವೆಲ್ಲ ಇತ್ತೀಚಿನ ದಿನಗಳಲ್ಲಿ ನೋಡಿರ್ತೀರಿ. ಅವನು ಹೇಗೆ ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಸುಮಾರು 25-30 ವರ್ಷದಿಂದ ಬೆಳೆದಂಥ ಮಾವಿನ ಮರಗಳನ್ನ ಕಟಾವು ಮಾಡ್ತಾರೆ. ಈಗ ಅರಣ್ಯ ಇಲಾಖೆ ಅಂದರೆ ಏನು, ಅರಣ್ಯ ಬೆಳೆಸೋವಂಥದ್ದು. ಇವ್ರೇನು ಮಾಡ್ತಾರೆ, ಭೂಮಿನ ಲೆವೆಲ್ ಮಾಡ್ಬಿಟ್ಟು ಫೆನ್ಸ್ ಆಗ್ತಾರೆ. ಏನೋ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಭೂಮಿನ ಲೆವೆಲ್ ಮಾಡಿಬಿಟ್ಟು ಲೇಔಟ್ ಮಾಡ್ತಾರಲ್ಲ, ಎಲ್ಲ ಸಮ ಮಾಡಿಬಿಟ್ಟು ಆ ಥರ ಮಾಡ್ತಾರೆ. ಕೋಸು ಇನ್ನೊಂದೇನೋ ನನ್ನ ತಿಳ್ದು ಮಾಡ್ಕೊಂಡು 15-20 ದಿವಸಕ್ಕೆ ಕಟಾವು ಬರುತ್ತೆ. ಕಟ್ ಮಾಡಿ ಅವನೇನೋ ರೈತ ಬೆಳೆದಿರೋದನ್ನ ಎತ್ಕೊಳ್ತಾರೆ. ನೀವು ಫೆನ್ಸ್ ಹಾಕೊಂಡು ನಿಮ್ಮ ಜಾಗ ಅದನ್ನು ಕೂಡ ಮಟ್ಟ ಮಾಡ್ಬೋದು. ಅವ್ನು ಟೊಮಾಟೊ ಹಾಕಿದರೆ ಟೊಮಾಟೋನ ಮಟ್ಟ ಮಾಡಿ. ಇದಕ್ಕೆ ಹಿಂಗಾಗ್ಬಿಟ್ಟಿದೆ ಅಂದರೆ ರಾಜ್ಯ ಸರ್ಕಾರಗಳಾಗ್ಬೋದು, ಕೇಂದ್ರ ಸರ್ಕಾರದ ನೀತಿಗಳು. ನಾವು ರೈತರಿಲ್ಲ ಅಂದರೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಎಲ್ಲರಿಗೂ ಅರಿವಿದೆ. ಆದ್ರೂ ಈ ಬಂಡವಾಳಶಾಹಿಗಳ ಮಾತುಗಳಿಗೆ ಅಥವಾ ಬೇರೆ ಏನೋ ಒಂದು ಪ್ರಭಾವಕ್ಕೊಳಗಾಗಿ ರೈತರ ಮೇಲೆ ನಿರಂತರವಾದ ದೌರ್ಜನ್ಯ, ಅವ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಯಾವ ಕೈಲೂ ಆಗಲ್ಲ. ಮೇಡಮ್ ಅವ್ರು ಹೇಳ್ತಾ ಇದ್ರು, ಅವನು ಅಧಿಕಾರಕ್ಕೆ ಬರೋವರೆಗೂ ಶಾಶ್ವತ ನೀರಾವರಿ 3 ಟೈಮ್ ಸಂಸ್ಕರಣೆ, ಅದಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇನ್ನೇನು ಎಲೆಕ್ಷನ್ ಇನ್ನೊಂದು 3 ತಿಂಗಳಿದ್ದಂಗೆ, ವರ್ಷ ಇದ್ದಂಗೆ ಸ್ಟಾರ್ಟ್ ಮಾಡಿದ್ರೆ ಶಾಶ್ವತ ನೀರಾವರಿ ಬಗ್ಗೆ ಹೋರಾಟ ಮಾಡ್ತಾರೆ. ಕೃಷ್ಣ ನೀರು ಬೇಕು ಅಂತಾರೆ, ಕಾವೇರಿ ನೀರು ಬೇಕು ಅಂತಾರೆ, ಬಿಟ್ಟರೆ ಇನ್ನು ತುಂಗಭದ್ರಾ ನೀರು ತರಿಸ್ಕೊಡ್ತಾರೆ. ಪರಿಸ್ಥಿತಿಗಳಾಗಿದೆ. ಜನರು ಜಾಗೃತಿಗೊಳ್ಬೇಕು. ಇವತ್ತು ತಾಲೂಕಿನಲ್ಲಿ KPRSನ 50 ಘಟಕಗಳಿಂದ ಸುಮಾರು 2,500 ಜನ ಆ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ 9ನೇ ತಾರೀಕು. ಅದೇ ರೀತಿ ಎಲ್ಲ ತಾಲೂಕುಗಳಿಂದ 6 ತಾಲೂಕುಗಳಿಂದ ಸುಮಾರು 15,000 ಜನ ಸೇರುವಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ. ಅದು ರಾಜ್ಯದಲ್ಲಿ ಕೋಲಾರಲ್ಲೇ ಯಾಕೆ ಮಾಡಬೇಕಂದ್ರೆ ಇದು ಕೃಷಿ ಆಧಾರಿತ ಜಿಲ್ಲೆ. ರೇಷ್ಮೆ ಇರ್ಬೋದು, ಟೊಮಾಟೊ ಇರ್ಬೋದು, ಹೈನುಗಾರಿಕೆ ಇರ್ಬೋದು. ಮೇಡಮ್ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಯಥೇಚ್ಛವಾಗಿ ಟೊಮೊಟೊ ಬೆಳಿತೀವಿ. ಒಂದು ಕೆಚಪ್ ಮಾಡುವಂಥದ್ದು, ಟೊಮೊಟೊ ಸಂಸ್ಕರಣೆ ಮಾಡುವಂಥದ್ದು ಒಂದು ಕಾರ್ಖಾನೆ ಇಲ್ಲ. ಅದೇ ರೀತಿ ಒಂದು ಮಾವಿಂದು ಜ್ಯೂಸ್ ಫ್ಯಾಕ್ಟ್ರಿ ಆಗ್ಬೋದು, ಇನ್ನೊಂದು ಏನಿಲ್ಲ. ಯಾರೋ ತಗೊಂಡ್ಬರ್ತಾರೆ, ಯಾವುದೋ ಒಂದು ಇಂಡಸ್ಟ್ರಿ ಹಾಕ್ತಾರೆ. ನಮ್ಮ ಮನೇಲಿ ಇರ್ತಕ್ಕಂಥ ರೈತ ಮಕ್ಕಳಲ್ಲಿ ಹೋಗ್ಬಿಟ್ಟು ವಾಚ್ಮೆನ್ ಕೆಲಸನೂ, ಆಮೇಲೆ ಅಲ್ಲಿ ಇರ್ತಕ್ಕಂಥ ವಾಶ್ರೂಮ್ಗಳನ್ನ ವಾಶ್ ಮಾಡೋಂಥ ಕೆಲಸನ
ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳು ಬರಲಿಕ್ಕೆ ನಾವೆಲ್ಲ ಒತ್ತಾಯ ಮಾಡಬೇಕು. ಆ ನಿಟ್ಟಿನಲ್ಲಿ ನಾಳಿದ್ದು ಏನು ಬಜೆಟ್ ನಡೀತಾ ಇದೆ, ಈ ಒಂದು ಮೀಡಿಯಾ ಮುಖಾಂತರ, ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೇವೆ. ಕೋಲಾರ ಜಿಲ್ಲೆಗೆ ಒಂದಷ್ಟು ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ನೀಡುವ ಬಗ್ಗೆ ಆಲೋಚನೆ ಮಾಡಬೇಕು, ನಮ್ಮ ಬೇಡಿಕೆ ಇದೆ. ಜೊತೆಯಲ್ಲಿ ಪರ್ಯಾಯ ನೀತಿ, ಕೃಷಿ ನೀತಿಗಳನ್ನ ಒತ್ತಾಯ ಮಾಡಲಿಕ್ಕೆ ಇದೊಂದು ಸಮ್ಮೇಳನ ನಡೀತಾ ಇದೆ. ನೀವೆಲ್ಲರೂ ಈ ಸಮ್ಮೇಳನಕ್ಕೆ ಬೆಂಬಲವಾಗಿ ಒಂದಷ್ಟು ಪ್ರಭಾವಿತರಾಗಿ ರೈತರಿಗೆ ತಿಳುವಳಿಕೆ ನೀಡೋ ಥರ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ತಾಲೂಕಿನ ಅತಿ ಹೆಚ್ಚು ಜನಗಳು ರೈತಾಪಿ ವರ್ಗ ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಎಲ್ಲರೂ ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತೇನೆ. ಧನ್ಯವಾದಗಳು.